ನೀರುಮಾರ್ಗ ಗ್ರಾಮದ ಪೆದಮಲೆಯಲ್ಲಿ 5 ಗ್ರಾಮಗಳನ್ನು ಒಳಪಟ್ಟ ಧ್ವಜವೇರಿ ನಡೆಯುವ ಮಾಗನಿ ದೈವಗಳಾದ ಶ್ರೀ ವಾಜಿಲ್ಲಾಯ ಧೂಮಾವತಿ ದೈವಸ್ಥಾನದಲ್ಲಿ ಫೆಬ್ರವರಿ 19 ರಿಂದ ಫೆಬ್ರವರಿ 21ರವರೆಗೆ ಪೆದಮಲೆ ವರ್ಷಾವಧಿ ಬಂಡಿ ನೇಮೋತ್ಸವ ನಡೆಯಲಿದೆ. ಈ ಹಿನ್ನೆಲೆ ಈಗಾಗಲೇ ಕ್ಷೇತ್ರದಲ್ಲಿ ಕೋಳಿಕುಂಟ ನಡೆದಿದೆ. ಈ ಸಂದರ್ಭದಲ್ಲಿ ಅಶ್ವಿನ್ ಶೆಟ್ಟಿ ಬೊಂಡಂತಿಲಗುತ್ತು ಅವರು ಮಾತನಾಡಿ, ಪ್ರಶ್ನಾ ಚಿಂತನೆ ಪ್ರಕಾರ ತಿಳಿದು ಬಂದಂತೆ ದೈವಗಳಿಗೆ ದೈವಸ್ಥಾನ ನಿರ್ಮಾಣಗೊಂಡು 1 ವರ್ಷ ಕಳೆದಿದೆ. ಇದೀಗ ಕಾಲಾವಧಿ ನೇಮೋತ್ಸವ ನಡೆಯಲಿದ್ದು ಪೂರ್ವಭಾವಿಯಾಗಿ ಕೋಳಿಕುಂಟ ನಡೆದಿದೆ. ಫೆಬ್ರವರಿ 19ರಂದು ಬೆಳಗ್ಗೆ 9 ರಿಂದ ದೈವಸ್ಥಾನದ ನಾಗಬನದಲ್ಲಿ ನಾಗತಂಬಿಲ, ಸಂಜೆ 5 ರಿಂದ ನೀರುಮಾರ್ಗ ಶ್ರೀ ಸುಬ್ರಹ್ಮಣ್ಯ ಭಜನಾ ಮಂದಿರದಿಂದ ದೈವಸ್ಥಾನಕ್ಕೆ ಹೊರೆ ಕಾಣಿಕೆ, ಸಂಜೆ 6 ರಿಂದ ದೈವಸ್ಥಾನದ ಭಂಡಾರದ ಮನೆಯಲ್ಲಿ ನವಕ ಕಲಶ ಶುದ್ಧ ಪೂಜೆ ನಡೆಯಲಿದೆ ಎಂದು ಮಾಹಿತಿಯನ್ನು ನೀಡಿದರು. ಮೂಲ ಮೈಸಂದಾಯೆ ವಾಜಿಲ್ಲಾಯೆ ಜುಮಾದಿ ಬಂಟೆ ಪನ್ಪಿನಂಚಿತ್ತಿನ ದೈವಲು ರಾಜ್ಯ ಮಾಗಣೆಗೆ ಮದಿವು ಕೊರೊಂದು ಕೊಡಿಯೇರ್ದು ಬಂಡಿಡು ಬಲ್ಲಿನೆ ಮದೆತ್ತೊಂದಿತ್ತಿನ ಸತ್ಯಲು ಪನ್ಪಿನಂಚಿತ್ತಿನ ಲೆಕ್ಕಾಚಾರ ತೆರೆದು ಬತ್ತಿನೆರ್ದವರ ಕರಿನ ವರ್ಷ ವಿಜೃಂಭಣೆಡು ನಡೆತಿನಂಚಿತ್ತಿನ ಬ್ರಹ್ಮಕಲಶೊಡ್ಲ ವಿಶೇಷವಾದ ದೈವಗು ಬೋಡಾಪಿನಂಚಿತ್ತಿನ ವ್ಯವಸ್ಥೆಲು ದಾದಮಾತ ಬೋಡ ಐನು ರಾಜ್ಯೋನುಪತ್ತೊಂದು ದೈವ ಗುತ್ತುಡು ಬೋಡಾಪಿನಂಚಿತ್ತಿನ ದೈವದ ಚಾವಡಿ, ಪೆದಮಲದ ಗುತ್ತುದ ದೈವದ ಚಾವಡಿ, ಭಂಡಾರಸ್ಥಾನ ಅವೇ ಪ್ರಕಾರವಾದ ಕೊಡಿಪಾಡಿ ಸ್ಥಳಟ್ಟು ದೈವಗು ಬೋಡಾಪಿನಂಚಿತ್ತಿನ ಚಿತ್ತ ಉಪ್ಪಿನಂಚಿತ್ತಿನ ಸಾನ ಮುಂಡಿಗೆಲಿನ ಮಾತ ನಿರ್ಮಾಣ ಮಲ್ಪಾದ ಐಕ ಸುತ್ತುಗೋಪುರವನ್ನು ಮಲ್ಪಾದ ಕರಿನ ಕಲಡು ವಿಜೃಂಭಣೆಡು ದೈವ ಬ್ರಹ್ಮಕಲಶದ ಸೇವೆನು ರಾಜ್ಯದ ಕೈಟು ಸ್ವೀಕಾರ ಮಲ್ತೊಂದು ಬೈದಂಡು ಅವೇ ಪ್ರಕಾರಡು ಈ ಕಾಲಾವಧಿದ ಸೇವೆ ಪನ್ಪಿನಂಚಿತ್ತಿನ ನಿರ್ಣಯ ಮಲ್ತದು ಇಡೀ ಗ್ರಾಮದ ಕುಲು ಪತ್ತೇರು ಸೇರೊಂದು ದೀತಿನಂಚಿತ್ತಿನ ದಿನಮನಕ್ಕೆ ಆ ಸೇವೆನ ನಡಪವು ನಡೆಗೆ ಪೂರ್ವ ಸಿದ್ಧತೆ ಪ್ರಕಾರ ಇನ್ನಿತ ದಿನಮನಟ್ಟು ಕೋರಿಕುಂಟ ಪುರ್ಲುಡು ನಡೆತದು ಬತ್ತಂಡು ನನ್ನ ಎಲ್ಲಂಜಿ ಗುರುವಾರ ದಿನ ತಾನಿ ಈ ಜಾಗೆಗೆ ಸಂಬಂಧಪಟ್ಟಿನ ನಾಗದೇವರಿಗೆ ಆಪಿನ ಸಂಪುದ ಸೇವೆನ ನಾಗದೇವರಿಗೆ ಪುರ್ಲುಡು ಕರಿಪಾದು ಶುಕ್ರವಾರ ದಿನ ತಾನಿ ಮರ ಏರ್ದು ಮುಲ್ತೊರ್ದು ದಿಬ್ಬಣ್ಣೋಡು ಪೋದು ಪೆದಮಲ್ತ ಬಣ್ಣಡು ದೈವಲಿಗೆ ಸೇವೆನ ಕೊರ್ದು ಅಲ್ತರ್ದು ಇತ್ತಿನಂಚಿತ್ತಿನ ಬಾಲು ಭಂಡಾರನು ಮಾತ ತರೆಪುದೆ ಬೆರಿಪುದೆ ಪತ್ತ ಒಂದು ಪೆದಮಲ್ತ ಗುತ್ತುರ್ದು ಈ ವಾಜಿಲ್ಲಾಯನ ಕೊಡಿಪಾಡಿ ಸ್ಥಾನೋಗು ಆ ಭಂಡಾರನ ಕಂತದ್ದು ಕೆತ್ತದು ಏರುಪು ಕೊಡಿನ ಚಂದ ಮಲ್ಪ ಒಂದು ಶುಕ್ರವಾರದಾನಿ ಬಯ್ಯಡು ಮೂಲ ಮೈಸಂದಾಯಗ್ ರಾತ್ರಿಡು ವಾಜಿಲ್ಲಾಯಗ್ ಅಂಚನೆ ಶನಿವಾರದಾನಿ ಜುಮಾದಿ ಬಂಟಗ್ ಪೊರ್ಲುದ ನೇಮಲ ಅಂಚನೆ ಬಂಡಿ ಉತ್ಸವಲ ನಡಪೆರಗುಂಡು ಶುಕ್ರವಾರದಾನಿ ಮಧ್ಯಾಹ್ನಡು ಅಂಚನೆ ಶುಕ್ರವಾರದಾನಿ ರಾತ್ರಿ ಬರ್ಪಿನಂಚಿತ್ತಿನ ಮಾತ ಭಕ್ತಾಭಿಮಾನಿಗಳಿಗೆ ಈ ಮುಲ್ಪ ಅನ್ನದಾನದ ಸೇವೆಲ್ಲ ನಡಪೆರಗುಂಡು ಮಾತ ಭಕ್ತರು ಪೊರ್ತುಡು ಬತ್ತದು ಈ ದೈವದ ಸೇವೆಡು ಭಾಗ್ಯಾವಡು. ಬಳಿಕ ಶ್ರೀ ವಾಜಿಲ್ಲಾಯ ಧೂಮಾವತಿ ದೈವಸ್ಥಾನ ಟ್ರಸ್ಟಿನ ಅಧ್ಯಕ್ಷರಾದ ಗಿರಿಧರ್ ಶೆಟ್ಟಿ ಮಾತನಾಡಿ, ದೈವಸ್ಥಾನದ ತಂತ್ರಿಗಳಾದ ವೇದಮೂರ್ತಿ ಬ್ರಹ್ಮಶ್ರೀ ಕುಡುಪು ಕೃಷ್ಣರಾಜ ತಂತ್ರಿಗಳ ಮಾರ್ಗದರ್ಶನದಲ್ಲಿ ದೈವಿಕ ವಿಧಿವಿಧಾನಗಳು ನಡೆಯಲಿದೆ. ಫೆಬ್ರವರಿ 20ರಂದು ಬೆಳಗ್ಗೆ 9 ಗಂಟೆಗೆ ದೈವಸ್ಥಾನದ ಭಂಡಾರ ಮನೆಯಿಂದ ಭಂಡಾರ ಹೊರಡುವುದು, ಬೆಳಗ್ಗೆ 11 ಗಂಟೆಗೆ ಕೊಡಿಮರ ಏರೋದು, ಮಧ್ಯಾಹ್ನ 12ಕ್ಕೆ ಮಹಾ ಅನ್ನ ಸಂತರ್ಪಣೆ, ರಾತ್ರಿ 7ರಿಂದ ಶ್ರೀ ಮೈಷಂದಾಯ ದೈವದ ನೇಮ, ರಾತ್ರಿ 8ರಿಂದ ಅನ್ನ ಸಂತರ್ಪಣೆ, ರಾತ್ರಿ 9ರಿಂದ ಶ್ರೀ ವಾಜಿಲ್ಲಾಯ ದೈವದ ಗಗ್ಗರ ಸೇವೆ, ನೇಮ ಮತ್ತು ಬಂಡಿ ಉತ್ಸವ ನಡೆಯಲಿದೆ ಎಂದರು. ಕಳೆದ ವರ್ಷ ಇದೇ ಸಮಯದಲ್ಲಿ ಈ ಅನಾದಿ ಕಾಲದಿಂದ ಪಾಳು ಬಿದ್ದ ಈ ಒಂದು ದೇವಸ್ಥಾನ ನಿರ್ಮಾಣ ಆಗಿ ದೈವದ ಚಾವಡಿಯೂ ನಿರ್ಮಾಣ ಆಗಿ ದೈವದ ಬ್ರಹ್ಮಕಲಶ ನಡೆದಿದೆ. ಈ ಸಲ ನಾಡ್ದು ನಡೆಯುವ 20-21ರ ತಾರೀಕಿನಂದು ನಡೆಯುವ ನಮ್ಮ ದೈವದ ವಾರ್ಷಿಕ ನೇಮೋತ್ಸವ 20ಕ್ಕೆ ವಾಜಿಲ್ಲಾಯ ಮೈಸಂದಾಯ ವಾಜಿಲ್ಲಾಯ ದೈವದ ನೇಮ ಹಾಗೂ 21ಕ್ಕೆ ಧೂಮಾವತಿ ಬಂಟ ದೈವಗಳ ನೇಮ ನಡೆಯಲಿಕ್ಕಿದೆ. ಇದಕ್ಕೆ ಎಲ್ಲ ಸಮಾಜದ ಎಲ್ಲ ಭಕ್ತರು ಬಂದು ದೈವದ ಈ ಗಂಧ ಪ್ರಸಾದವನ್ನು ಸ್ವೀಕರಿಸಿ ನಾಳೆ ನಡೆಯುವ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ವಿನಂತಿ ಮಾಡ್ತೇವೆ. ಕಳೆದ ವರ್ಷ ಇದೇ ಫೆಬ್ರವರಿ ತಿಂಗಳ
19ರಿಂದ 24ರವರೆಗೆ ಈ ಕ್ಷೇತ್ರದಲ್ಲಿ ಬ್ರಹ್ಮಕಲಶವನ್ನು ನಡೆದು ಈಗ ಕಾಲಾವಧಿ ಉತ್ಸವ ತಾರೀಕು 20, 21ರಂದು ಈ ಕ್ಷೇತ್ರದಲ್ಲಿ ನಡೆಯಲಿದೆ. ಗುರುವಾರ ನಾಗದೇವರಿಗೆ ಶ್ರೀ ಕುಡುಪು ಕೃಷ್ಣದ ತಂತ್ರಿ ಅವರ ಮುಂದಾಳತ್ವದಲ್ಲಿ ನಾಗದೇವರಿಗೆ ನಾಗಪೂಜೆ ಹಾಗೂ ಇಲ್ಲಿ ಚಾವಡಿಯಲ್ಲಿ ಕಳಸ ಸೇವೆ ನಡೆಯಲಿದೆ. ಅದೇ ರೀತಿ ಶುಕ್ರವಾರ ದೈವದ ಮೂಲಮೈ ಸಂದಾಯ ಹಾಗೂ ವಾಜಿದಾಯ ದೈವದ ನೇಮೋತ್ಸವ ಹಾಗೂ ಬಂಡಿ ಉತ್ಸವ, ಮಧ್ಯಾಹ್ನ ಬೆಳಿಗ್ಗೆ ಧ್ವಜಾರೋಹಣ ಆಗಿ ಮಹಾಣ್ಣ ಸಂತರ್ಪಣೆ ಕಾರ್ಯಕ್ರಮ ನಡೆಯಲಿದೆ. ಶನಿವಾರ ದಿವಸ ಜುಮಾದಿ ಬಂಟ ನೇಮೋತ್ಸವ ಎಲ್ಲ ನಡೆಯಲಿದೆ. ಈ ಸಂದರ್ಭದಲ್ಲಿ ಕಾರ್ಯಾಧ್ಯಕ್ಷರಾದ ಆನಂದ ಸರಿಪಲ್ಲ, ಪೆದಮಲೆ ಗುತ್ತಿನ ನಿಖಿಲ್ ಶೆಟ್ಟಿ, ವಿಶ್ವನಾಥ್ ಕೊಡಿಮಜಲು ಹಾಗೂ ಟ್ರಸ್ಟಿನ ಸದಸ್ಯರು, ಭಕ್ತಾಭಿಮಾನಿಗಳು ಉಪಸ್ಥಿತರಿದ್ದರು.